ತಂದಾನೇ ನನಿತಾನ. ರಾಜ್ಯದ ಹೆಚ್ಚಿನ ರೈತರು ಮಳೆಯಾಶ್ರಿತ ಕೃಷಿಯನ್ನೇ ಆಧರಿಸಿದ್ದಾರೆ. ಹಾಗಾಗಿ ಸರ್ಕಾರ ಮಳೆಯಾಶ್ರಿತ ಕೃಷಿಗೆ ಹೆಚ್ಚು ಒತ್ತು ನೀಡಲೆಂದೇ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಮಳೆಯಾಶ್ರಿತ ಕೃಷಿಯನ್ನೇ ನಮ್ಮ ಹೆಚ್ಚಿನ ರೈತರು ಅವಲಂಬಿಸಿರುವ ಹಿನ್ನೆಲೆಯಲ್ಲಿ ನಾವು ಕೃಷಿ ರಂಗದಲ್ಲಿ ಈ ಮಳೆಯಾಶ್ರಿತ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿದೆ. ಈ ಮಳೆಯಾಶ್ರಿತ ಕೃಷಿಗೆ ಮುಖ್ಯವಾಗಿ ಬೇಕಾದಂಥದ್ದು ಅಲ್ಪಾವಧಿ ತಳಿಗಳು, ಬರ ನಿರೋಧಕ ತಳಿಗಳು, ಇದರ ಜೊತೆಗೆ ಉತ್ತಮ ಬೇಸಾಯ ತಾಂತ್ರಿಕತೆಗಳು. ಈ ಎಲ್ಲ ತಾಂತ್ರಿಕತೆಗಳನ್ನು ನಮ್ಮ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ರೂ ಕೂಡ ಈ ಎಲ್ಲ ತಾಂತ್ರಿಕತೆಗಳ ಅಂತಿಮ ಪರಿಣಾಮ ನೀರಿನ ಲಭ್ಯತೆ ಮೇಲೆ ಅವಲಂಬಿತ ಆಗಿರುತ್ತದೆ. ಸೊ ಈ ನೀರಿನ ಲಭ್ಯತೆಯನ್ನು ನಮ್ಮ ಮಳೆಯಾಶ್ರಿತ ಪ್ರದೇಶದ ರೈತರಿಗೆ ಖಚಿತವಾಗಿ ಸಿಗುವ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮಗಳನ್ನು ನಾವು ರೂಪಿಸಬಹುದು ಅಂತ ಚಿಂತನೆ ನಡೆಸಿ ನಮ್ಮ ಸರ್ಕಾರ ಮಹತ್ವಾಕಾಂಕ್ಷೆಯ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇರೋ ಹಾಗೆ ಈ ಮಳೆ ಒಂದು ಸ್ವಭಾವ ಹೇಗಿದೆ ಅಂತಂದರೆ, ಹಿಂದಿನ ವರ್ಷಗಳಲ್ಲಿ ಹಲವಾರು ಮಳೆ ದಿನಗಳು ಬರ್ತಾಯಿತ್ತು, ಒಂದು ನಿರಂತರವಾದ ಮಳೆಯ ಖಚಿತತೆ ನಮ್ಮ ರೈತರಿಗೆ ಸಿಗ್ತಾಯಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ದಿನಗಳು ಅಂತ ಏನು ಹೇಳ್ತೀವಿ ಅದು ಬಹಳ ಕಡಿಮೆ ದಿನಗಳಲ್ಲಿ ಬರುತ್ತೆ ಮತ್ತು ಹೆಚ್ಚಿನ ತೀವ್ರತೆ. ಒಂದೇ ದಿವಸ ಹೆಚ್ಚಿನ ಮಳೆ ಪ್ರಮಾಣ ಬರುತ್ತೆ, ನಂತರ ಒಂದು 15-20 ದಿವಸ ಮಳೆ ಹಿಂದೆ ಹೋಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮಳೆಯಾಶ್ರಿತ ಕೃಷಿಯನ್ನು ಅವಲಂಬಿಸಿರುವಂತಹ ರೈತರಿಗೆ ನೀರಿನ ಖಚಿತತೆ, ಒಂದು ಸ್ಥಿರತೆಯನ್ನು ಆತ ಕಾಣೋದು ಕಷ್ಟ ಸಾಧ್ಯ ಆಗಿರೋದ್ರಿಂದ ಬೆಳೆ ಆತನ ಕೈಗೆ ಬಿತ್ತಿದಂತಹ ಬೆಳೆ ಕೈಗೆ ಬರುತ್ತೋ ಇಲ್ಲೋ ಅಂತ ಒಂದು ಅನಿಶ್ಚಿತತೆಯ ಪರಿಸ್ಥಿತಿ ಮುಂದುವರಿತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಮಳೆಯಾಶ್ರಿತ ಕೃಷಿಯನ್ನು ಅವಲಂಬಿಸಿರುವಂತಹ ರೈತರಿಗೆ ನೀರಿನ ಲಭ್ಯತೆಯನ್ನು ಯಾವ ರೀತಿ ನಾವು ದೊರಕಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸಲಾಗಿದೆ. ರೈತರಿಗೆ ಹವಾಮಾನ ಮಾಹಿತಿ ಒದಗಿಸುವುದು, ಅಲ್ಪಾವಧಿ ತಳಿ ಅಭಿವೃದ್ಧಿ, ಸಂಶೋಧನೆಗೆ ಸಹಕಾರ, ಮಳೆ ನೀರು ಸಂಗ್ರಹ ಹಾಗೂ ಮಳೆ ನೀರು ಸಂಗ್ರಹಣೆಯಿಂದ ಪಡೆಯಬಹುದಾದ ಬೆಳೆ ಪದ್ಧತಿಗಳಿಗೆ ಧನ ಸಹಾಯ ನೀಡುವುದು ಈ ಯೋಜನೆಯ ಪ್ರಮುಖ ಅಂಶಗಳು. ಕೃಷಿ ಭಾಗ್ಯ ಯೋಜನೆಯಡಿ ಮಳೆಯಾಶ್ರಿತ ಕೃಷಿಗೆ ಪೂರಕವಾದ ಈ ಹವಾಮಾನ ಮಾಹಿತಿಯನ್ನು ರೈತರಿಗೆ ಒದಗಿಸುವಂಥದ್ದು, ಅಲ್ಪಾವಧಿ ತಳಿಗಳ ಅಭಿವೃದ್ಧಿ, ಸಂಶೋಧನೆಗೆ ಸಹಕಾರ ಮತ್ತು ಈ ಒಣಭೂಮಿ ಬೇಸಾಯಕ್ಕೆ ಪೂರಕವಾದಂತಹ ಮೂಲಭೂತ ಸೌಕರ್ಯಗಳ ಸೃಜನೆ, ಈ ಎಲ್ಲ ಘಟಕಗಳನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಪ್ರಮುಖವಾಗಿ ಅಳವಡಿಸ್ಕೊಂಡಿರೋದು ಅಂತಂದರೆ ರೈತರಿಗೆ ನೇರವಾಗಿ ಈ ಮಳೆ ನೀರು ಸಂಗ್ರಹಣೆ ಮತ್ತು ಮಳೆ ನೀರು ಸಂಗ್ರಹಣೆಯನ್ನು ಆಧರಿಸಿ ತೆಗೆದುಕೊಳ್ಳುವಂತಹ ಬೆಳೆ ಪದ್ಧತಿಗಳಿಗೆ ಸಹಾಯಧನವನ್ನು ಒದಗಿಸುವಂತಹ ಒಂದು ಪ್ರಮುಖ ಪ್ಯಾಕೇಜ್. ಈ ಪ್ಯಾಕೇಜ್ ಕೃಷಿ ಭಾಗ್ಯ ಯೋಜನೆಯ ಪ್ರಮುಖ ಘಟಕವಾಗಿರುತ್ತದೆ. ಕೃಷಿ ಭಾಗ್ಯ ಯೋಜನೆಯಲ್ಲಿ ರೈತರು ಬದು ನಿರ್ಮಾಣ, ಪಾಲಿಥೀನ್ ಹೊದಿಕೆಯುಳ್ಳ ಕೃಷಿ ಹೊಂಡ ನಿರ್ಮಾಣಕ್ಕೆ ಸರ್ಕಾರದಿಂದ ಸಹಾಯ ಪಡೆಯಬಹುದಾಗಿದೆ. ಈ ಮೂಲಕ ಮಳೆ ವೈಪರೀತ್ಯ ಸಂದರ್ಭದಲ್ಲೂ ಬೆಳೆ ಸಂರಕ್ಷಣೆ ಮತ್ತು ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳ ಕೃಷಿ ಸಾಧ್ಯವಾಗುತ್ತದೆ. ಇದಕ್ಕೆ ಬೇಕಾಗುವ ಲಘು ನೀರಾವರಿ ಪದ್ಧತಿ ಹಾಗೂ ಕೃಷಿ ಹೊಂಡದಿಂದ ನೀರು ಎತ್ತಲು ಪಂಪ್ಸೆಟ್ ಅಳವಡಿಕೆಗೆ ಧನ ಸಹಾಯ ಲಭ್ಯವಿರುತ್ತದೆ. ಈ ಪ್ಯಾಕೇಜ್ನ ವಿಶೇಷತೆ ಏನಂತಂದರೆ ಹಲವು ಘಟಕಗಳು, ಅಂದರೆ ರೈತ ತನ್ನ ಜಮೀನಿನಲ್ಲಿ ಮಳೆ ನೀರು ಸಂಗ್ರಹಣೆ ಮಾಡಲಿಕ್ಕೆ ಸ್ಥಳದಲ್ಲಿಯೇ ನೀರು ಸಂರಕ್ಷಣಾ ಕ್ರಮಗಳು, ಅಂದರೆ ಬದು ನಿರ್ಮಾಣ ಮಾಡುವಂತಹ ಕ್ರಮಗಳು, ನಂತರ ಈ ಬಿದ್ದಂತಹ ಮಳೆ ನೀರು ಹರಿದು ಹೋಗುವಂತಹ ಸಂದರ್ಭದಲ್ಲಿ ತನ್ನ ಜಮೀನಿನ ತಗ್ಗು ಪ್ರದೇಶದಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಒಂದು ಕೃಷಿ ಹೊಂಡ ನಿರ್ಮಾಣ. ಈ ಕೃಷಿ ಹೊಂಡ ನಿರ್ಮಾಣ ಈ ಯೋಜನೆಯಡಿ ನಾವೇನು ಒದಗಿಸ್ತಾ ಇದ್ದೀವಿ ಅದರ ಒಂದು ವಿಶೇಷತೆ ಅಂದರೆ ಇದನ್ನು ಒಂದು ಪಾಲಿಥೀನ್ ಸಹಿತ ಕೃಷಿ ಹೊಂಡ ಅಂತ ಮಾಡಿದ್ದೀವಿ. ಸಾಮಾನ್ಯವಾಗಿ ಏನಾಗ್ತಾ ಇತ್ತು, ಈ ಕೃಷಿ ಹೊಂಡಗಳ ನಿರ್ಮಾಣ ಮಾಡಿದಾಗ ನೀರು ಅದರಲ್ಲಿ ನಿಲ್ಲೋದಿಲ್ಲ, ಹಿಂಗೆ ಹೋಗುತ್ತೆ, ಅದನ್ನು ಪುನರ್ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಸೊ ಅದನ್ನು ತಡಿಲಿಕ್ಕೆ ಈ ಕೃಷಿ ಹೊಂಡ ನಾವು ಕೃಷಿ ಭಾಗ್ಯ ಯೋಜನೆಯಡಿ ಏನು ನಿರ್ಮಿಸ್ತಾ ಇದ್ದೀವಿ ಅದಕ್ಕೆ ಕಡ್ಡಾಯವಾಗಿ ಒಂದು ಪಾಲಿಥೀನ್ ಹೊದಿಕೆಯನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಸೊ ಈ ತಂತ್ರಜ್ಞಾನವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರಿಂದ ಶಿಫಾರಸು ಮಾಡಲಾಗಿದೆ. ಸೊ ಈ ರೀತಿ ಪಾಲಿಥೀನ್ ಹೊದಿಕೆ ಸಹಿತ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿದ್ರೆ ನೀರು ನಿಲ್ಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ಇದರ ಪ್ರಮುಖ ಉದ್ದೇಶ ಅಂದರೆ ನಮ್ಮ ರೈತರು ತಿಳ್ಕೊಳ್ಬೇಕಾಗಿರೋದು, ಈ ಮಳೆ ನೀರು ಸಂಗ್ರಹಣೆಯನ್ನೇ ಆಧರಿಸಿ
ವೈಕ ಬೆಳೆ ಪದ್ಧತಿ, ದ್ವಿದಳ ಪದ್ಧತಿ, ಈ ರೀತಿ ವರ್ಷವಾರು ಪೂರ್ತಿ ಬೆಳೆಗಳನ್ನು ನಾವು ಬೆಳಿತೀವಿ ಅನ್ನುವಂತಹ ಸಾಧ್ಯತೆ ಕಡಿಮೆ. ಬಟ್ ಇದರ ಪ್ರಮುಖ ಉದ್ದೇಶ ಏನು ಅಂತಂದರೆ, ಬಿತ್ತಿದಂತಹ ಬೆಳೆ ಮಳೆ ಹಿಂದಕ್ಕೆ ಹೋಗಿ ಒಣಗುವಂತಹ ಪರಿಸ್ಥಿತಿಯಲ್ಲಿ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಂಡು 2-3 ಸಂರಕ್ಷಿತ ನೀರಾವರಿಯನ್ನು ಕೊಟ್ಟು ತಾನು ಬಿತ್ತಿದಂತಹ ಬೆಳೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಈ ಯೋಜನೆಯ ಹಿಂದೆ ಇದೆ. ಮತ್ತು ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು, ಅಲ್ಪ ನೀರು ಅವಶ್ಯಕತೆ ಬರುವಂತಹ ಬಹುವಾರ್ಷಿಕ ಈ ಮರ ಮುಟ್ಟು ಬರುವಂತಹ ಗಿಡಗಳು, ತೋಟಗಾರಿಕಾ ಬೆಳೆಗಳನ್ನು ಕೂಡ ಬದುಗಳ ಪಕ್ಕದಲ್ಲಿ ರೈತ ನಿರ್ಮಾಣ ಮಾಡ್ಕೋಬಹುದು. ಇದೇ ಯೋಜನೆಯಡಿ ನಾವು ಕೃಷಿ ಬೆಳೆಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಈ ಕೃಷಿ ಹೊಂಡದಿಂದ ಏನು ನೀರನ್ನು ಹಾಯಿಸ್ತೀವಿ ಇದನ್ನು ಸಾಮಾನ್ಯ ಪದ್ಧತಿಯಲ್ಲಿ ನೀರು ಹಾಯಿಸುವ ಮುಖಾಂತರ ಬಳಸೋದಾದರೆ ಖಂಡಿತವಾಗ್ಲೂ ಬಹುಪಾಲು ವಿಸ್ತೀರ್ಣಕ್ಕೆ ನೀರನ್ನು ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ನೀರನ್ನು ರೈತ ತನ್ನ ಬೆಳೆಗಳಿಗೆ ಒದಗಿಸ್ಕೊಳ್ಳಿಕ್ಕೆ ಲಘು ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಈ ಲಘು ನೀರಾವರಿ ಪದ್ಧತಿ ಮತ್ತು ಕೃಷಿ ಹೊಂಡದಿಂದ ನೀರನ್ನು ಎತ್ತಲಿಕ್ಕೆ ಒಂದು ಡೀಸೆಲ್ ಪಂಪ್ ಸೆಟ್ ಏನು ಬೇಕಾಗುತ್ತೆ ರೈತನಿಗೆ, ಈ 2 ಘಟಕಗಳಿಗೂ ಸಹಿತ ನಾವು ಸಹಾಯಧನವನ್ನು ಒದಗಿಸಲಿಕ್ಕೆ ಈ ಯೋಜನೆಯಡಿ ಅವಕಾಶವನ್ನು ಕಲ್ಪಿಸಿದ್ದೇವೆ. ರೈತರು ತಮಗೆ ಅನುಕೂಲವಾಗುವಂತೆ ತೋಟಗಾರಿಕೆ ಅಥವಾ ಕೃಷಿ ಬೆಳೆ ಇಲ್ಲವೇ ಮೇವಿನ ಬೆಳೆ, ರೇಷ್ಮೆ ಬೆಳೆ ಬೆಳೆಯಲು ಕೃಷಿ ಭಾಗ್ಯ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪಶು ಸಂಗೋಪನೆಗೆ ಆಸಕ್ತಿ ಹೊಂದಿದ ರೈತರಿಗೂ ಯೋಜನೆಯಡಿ ಅವಕಾಶವಿದೆ. ಸೊ ಈ ಯೋಜನೆಯಲ್ಲಿ ಮತ್ತೊಂದು ಉತ್ತಮ ಅಂಶ ಅಂತಂದರೆ, ರೈತ ತನ್ನ ಜೀವನೋಪಾಯಕ್ಕಾಗಿ ಏನೆಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗತ್ತೆ, ಉದಾಹರಣೆ ಕೃಷಿ ಚಟುವಟಿಕೆ, ತೋಟಗಾರಿಕೆ ಚಟುವಟಿಕೆ, ಪಶುಸಂಗೋಪನಾ ಚಟುವಟಿಕೆ, ರೇಷ್ಮೆ ಮತ್ತು ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ಈ ಎಲ್ಲ ಚಟುವಟಿಕೆಗಳಿಗೆ ಒಂದು ಏಕಗವಾಕ್ಷಿ ಪದ್ಧತಿಯಲ್ಲಿ ಒಂದೇ ಯೋಜನೆಯಡಿ ಸವಲತ್ತುಗಳನ್ನು ನೀಡುವಂತಹ ಅವಕಾಶವನ್ನು ಕೂಡ ಈ ಯೋಜನೆಯಡಿ ಒದಗಿಸಲಾಗಿದೆ. ಈಗ ಮೊದಲನೇದಾಗಿ ನೀರು ಸಂಗ್ರಹಣೆ ಮಾಡೋದು, ಅದನ್ನು ಡೀಸೆಲ್ ಪಂಪ್ ಸೆಟ್ ಮುಖಾಂತರ ಎತ್ತೋದು, ನಂತರ ತುಂತುರು ಅಥವಾ ಲಘು ನೀರಾವರಿ ಮುಖಾಂತರ ಗಿಡಗಳಿಗೆ ಹಾಯಿಸೋದು. ಈ ರೀತಿ ಗಿಡಗಳಿಗೆ ಹಾಯಿಸೋದಾದರೆ ಯಾವ ರೀತಿ ಬೆಳೆ ಪದ್ಧತಿಗಳನ್ನು ರೈತ ಆಯ್ಕೆ ಮಾಡ್ಕೋಬೋದು, ಇದಕ್ಕೆ ರೈತನ ಇಚ್ಛೆಗೆ ಅನುಗುಣವಾಗಿ ಎಲ್ಲ ಬೆಳೆಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅಂದರೆ ರೈತ ಕೃಷಿ ಬೆಳೆಗಳನ್ನಾದರೂ ಆಯ್ಕೆ ಮಾಡ್ಕೋಬಹುದು, ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು ಇದನ್ನು ಕೂಡ ಆಯ್ಕೆ ಮಾಡ್ಕೋಬಹುದು. ಮತ್ತು 2ಗಳ ಒಂದು ಸಮ್ಮಿಶ್ರ ಪದ್ಧತಿ ಕೂಡ, ಅಂದರೆ ಒಂದು ಅರ್ಧ ಎಕರೆ ತೋಟಗಾರಿಕೆ ಬೆಳೆ, ಒಂದು ಅರ್ಧ ಎಕರೆ ಕೃಷಿ ಬೆಳೆಗಳನ್ನು ಬೆಳಿತೀನಿ ಅಂತ ಮುಂದೆ ಬರೋದಾದರೆ ಅದಕ್ಕೂ ಕೂಡ ಅವಕಾಶ ಇದೆ. ಹಾಗೆ ಮೇವಿನ ಬೆಳೆ ಬೆಳೀಲಿಕ್ಕೆ ಅವಕಾಶ ಇದೆ. ನಂತರ ರೇಷ್ಮೆ ಬೆಳೆಯೋದಾದರೆ ಆ ಬೆಳೆಗಳನ್ನು ಬೆಳೆಯೋದಕ್ಕೆ ಕೂಡ ಅವಕಾಶವನ್ನು ಈ ಯೋಜನೆಯಡಿ ಕಲ್ಪಿಸಲಾಗಿದೆ. ಮತ್ತು ಈ ಎಲ್ಲ ಘಟಕಗಳೇನಿದೆ ಇದನ್ನು ಒಂದು ಪಾರ್ಟಾಗಿ ಅಳವಡಿಸ್ಕೊಳ್ಳಿಕ್ಕೆ ರೈತನಿಗೆ ಅವಕಾಶ ಇಲ್ಲ. ಒಂದು ಸಮಗ್ರ ಪ್ಯಾಕೇಜ್ ಆಗಿ ಈ ಎಲ್ಲ ಘಟಕಗಳನ್ನು ರೈತರು ಅಳವಡಿಸ್ಕೊಳ್ಬೇಕಾಗತ್ತೆ. ಈ ಎಲ್ಲ ಚಟುವಟಿಕೆಗಳ ನಂತರ ಅಂತಿಮವಾಗಿ ರೈತರು ಯಾವುದಾದ್ರೂ ಪಶುಸಂಗೋಪನಾ ಚಟುವಟಿಕೆಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಬರೋದಾದರೆ ಐಚ್ಛಿಕವಾಗಿ ಅದಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಪಶುಸಂಗೋಪನಾ ಚಟುವಟಿಕೆ ಕಡ್ಡಾಯ ಆಗಿರೋದಿಲ್ಲ, ಇದು ರೈತರ ಇಚ್ಛೆಗೆ ಬಿಟ್ಟಂಥದ್ದು. ಈ ನೀರು ಸಂಗ್ರಹಣಾ ರಚನೆ ಏನಿದೆ ಇದು ಕೂಡ ರೈತನ ಹೊಲದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಅವನಿಗೆ ನೀರು ಹರಿದು ಬರುವ ಪ್ರದೇಶ ಏನಿದೆ ಆ ರೈತನ ಹೊಲದಿಂದ ಮೇಲಕ್ಕೆ, ಆ ಪ್ರದೇಶಕ್ಕೆ ಅನುಗುಣವಾಗಿ ವಿವಿಧ ಗಾತ್ರದ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಳ್ಳಿಕ್ಕೆ ಕೂಡ ಈ ಯೋಜನೆಯಡಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿ ಭಾಗ್ಯ ಯೋಜನೆಯನ್ನು 2 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಅವು ಪಾಲಿಹೌಸ್ ಸಹಿತ ಮತ್ತು ಪಾಲಿಹೌಸ್ ರಹಿತ ಮಾದರಿ. ರೈತರು ತಮ್ಮ ಅನುಕೂಲಕ್ಕೆ ತಕ್ಕ ಮಾದರಿಯನ್ನು ಆಯ್ದುಕೊಳ್ಳಬಹುದು. ಈ ಪ್ಯಾಕೇಜನ್ನು ನಂತರ 2 ಪ್ರಮುಖ ವರ್ಗಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಒಂದು ಪಾಲಿಹೌಸ್ ಸಹಿತ ಮಾದರಿ ಅಂತ, ಮತ್ತೊಂದು ಪಾಲಿಹೌಸ್ ರಹಿತ ಮಾದರಿ ಅಂತ. ಈ ಪಾಲಿಹೌಸ್ ಸಹಿತ ಅಂತಂದರೆ ಈ ರೈತರು ಪಾಲಿಹೌಸ್ ಘಟಕವನ್ನು ಅಳವಡಿಸ್ಕೊಳ್ಳಿಕ್ಕೆ ಮುಂದೆ ಬಂದರೆ ಅವರಿಗೆ ಅರ್ಧ ಎಕರೆ ವಿಸ್ತೀರ್ಣದಷ್ಟು ಪಾಲಿಹೌಸ್ ನಿರ್ಮಾಣ ಮಾಡಲಿಕ್ಕೆ ಕೂಡ ಸಹಾಯಧನವನ್ನು ಒದಗಿಸ್ತೀವಿ. ಹಾಗೆ ಪಾಲಿಹೌಸ್ ರಹಿತ ಮಾದರಿ ಅಂತಂದರೆ ಇದಾಗಲೇ ನಾನು ಹೇಳಿದೆ, ರೈತ ಕೃಷಿ ಬೆಳೆ ಆಗಲಿ, ತೋಟಗಾರಿಕೆ ಆಗಲಿ, ರೇಷ್ಮೆ ಆಗಲಿ ಈ ಬೆಳೆಗಳನ್ನು ಬೆಳಿಬಹುದು ಅಂತ ಹೇಳಿಬಿಟ್ಟು ಇದನ್ನು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಬೆಳೀಲಿಕ್ಕೆ ರೈತರಿಗೆ ಅವಕಾಶ ಇದೆ. ಆಮೇಲೆ ಇದಕ್ಕೆ ಸಹಾಯಧನದ ಸೌಲಭ್ಯ ಕೂಡ ಇದೆ. ಈ ಪಾಲಿಹೌಸ್ ಸಹಿತ ಮಾದರಿ ಏನಿದೆ, ಈ ಪಾಲಿಹೌಸ್ ಸಹಿತ ಮಾದರಿ ಹೆಚ್ಚು ಬಂಡವಾಳವನ್ನು ನಿರೀಕ್ಷಿಸುತ್ತೆ. ಸೊ ಇದು ಪ್ರತಿ ತಾಲೂಕಿಗೆ 10 ಜನ ರೈತರಿಗೆ ಅಂತ ಹೇಳಿಬಿಟ್ಟು ಒಂದು ಗುರಿಯನ್ನು ನಿಗದಿ ಮಾಡಿದ್ದೇವೆ. ಈ ಪಾಲಿಹೌಸ್ ಸಹಿತ ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ರೈತರಿಗೆ 50% ಸಹಾಯಧನ ಸಿಗುತ್ತೆ. ಹಾಗೆ ಪಾಲಿಹೌಸ್ ರಹಿತ ಮಾದರಿ ಏನಿದೆ, ಈ ಪಾಲಿಹೌಸ್ ರಹಿತ ಮಾದರಿಗೆ ಎಲ್ಲ ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನ
ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ 90% ಸಹಾಯಧನ ನೀಡುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಒಟ್ಟು ಪ್ಯಾಕೇಜನ್ನು ಮೊತ್ತವನ್ನು ಪರಿಗಣಿಸಿ ಈ ಸಹಾಯಧನ ಮೊತ್ತವನ್ನು ನೀಡಲಾಗುತ್ತೆ. ಎಲ್ಲ ರೈತ ಸಂಪರ್ಕ ಕೇಂದ್ರ ಮತ್ತು ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗಳಲ್ಲಿ ಆಹ್ವಾನಿತ ಅರ್ಜಿಗಳನ್ನು ಲಾಟರಿ ಪದ್ಧತಿಯಲ್ಲಿ ಆಯ್ಕೆ ಮಾಡಿ ಆಯ್ಕೆಗೊಂಡ ರೈತರಿಗೆ ಸಹಾಯಧನ ನೀಡಲಾಗುತ್ತದೆ. ಆದರೆ ಮೊದಲು ರೈತರು ಎಲ್ಲ ಘಟಕಗಳನ್ನು ಅಳವಡಿಸಿಕೊಂಡು ನಂತರ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸಹಾಯಧನ ಮಂಜೂರು ಮಾಡಲಾಗುತ್ತದೆ. ಬಂಡವಾಳ ಹೂಡಿಕೆ ಹೆಚ್ಚಿನ ಪ್ರಮಾಣದಲ್ಲಿದ್ದಂತಹ ಸಂದರ್ಭದಲ್ಲಿ 3 ಹಂತಗಳಲ್ಲಿ ಸಹಾಯಧನ ನೀಡಲು ಕೂಡ ಅವಕಾಶ ಕಲ್ಪಿಸಲಾಗಿದೆ. ಕೃಷಿ ಭಾಗ್ಯ ಯೋಜನೆಯ ಅಡಿ ಸವಲತ್ತನ್ನು ಪಡೆಯಲು ಇಚ್ಛಿಸುವ ರೈತರ ಅರ್ಜಿಗಳನ್ನು ನಾವು ಆಹ್ವಾನಿಸಿದ್ವಿ. ಈಗಾಗಲೇ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಖಾಂತರ ಎಲ್ಲ ರೈತ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಈಗಾಗಲೇ ಅರ್ಜಿಗಳು ಸ್ವೀಕಾರ ಆಗಿ ಅದು ಕ್ಷೇತ್ರ ಪರಿಶೀಲನೆ ಮತ್ತು ಮಂಜೂರಾತಿ ಹಂತದಲ್ಲಿದೆ. ಇದಕ್ಕೆ ಜಿಲ್ಲಾ ಮಟ್ಟದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಮಿತಿಯ ಅಧ್ಯಕ್ಷರಾಗಿದ್ದು ಅವರ ಅಧ್ಯಕ್ಷತೆಯ ಸಮಿತಿಯಲ್ಲಿ ಅಂತಿಮವಾಗಿ ಮಂಜೂರಾತಿಯನ್ನು ನೀಡಿ ರೈತರಿಗೆ ಈ ಸಹಾಯಧನವನ್ನು ನೀಡಲಾಗತ್ತೆ. ಮತ್ತೊಂದು ಪ್ರಮುಖವಾಗಿ ರೈತರು ತಿಳ್ಕೊಬೇಕಾಗಿರೋದು ಅಂತಂದರೆ ಈ ಸಹಾಯಧನ ಸೌಲಭ್ಯವು ರೈತ ತಾನು ಸ್ವಂತ ಎಲ್ಲ ಘಟಕಗಳನ್ನು ಅಳವಡಿಸಿದ ನಂತರ ಘಟನೋತ್ತರವಾಗಿ ಇಲಾಖೆಯಿಂದ ಕ್ಷೇತ್ರ ಪರಿಶೀಲನೆ ಮಾಡಿ ನಾವು ಸಹಾಯಧನವನ್ನು ನೀಡ್ತೇವೆ. ಮುಂಗಡವಾಗಿ ಸಹಾಯಧನ ನೀಡುವಂಥದ್ದಲ್ಲ. ಆದರೆ ಒಟ್ಟು ಒಂದು 2 ಲಕ್ಷದಿಂದ 3 ಲಕ್ಷ ಈ ಎಲ್ಲ ಘಟಕಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಬಂಡವಾಳ ಆಗುತ್ತೆ ಅನ್ನೋ ಪರಿಸ್ಥಿತಿನಲ್ಲಿ ರೈತ ಸ್ವಂತ ಇಷ್ಟರ ಮಟ್ಟಿಗೆ ಬಂಡವಾಳ ಹೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಕಾರಣದಿಂದ 3 ಹಂತದಲ್ಲಿ ಸಹಾಯಧನವನ್ನು ನೀಡಲಿಕ್ಕೆ ಕೂಡ ಸರ್ಕಾರಿ ಆದೇಶ ಇದೆ. ಅಂದರೆ ಮೊದಲನೇ ಹಂತದಲ್ಲಿ ರೈತ ಈ ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ಸಹಿತ ನಿರ್ಮಾಣ ಮಾಡಿಕೊಂಡ ನಂತರ 40% ಒಟ್ಟು ಅಂದಾಜು ವೆಚ್ಚಕ್ಕೆ ಸಹಾಯಧನವನ್ನು ನೀಡಲಾಗುತ್ತೆ. ನಂತರ ಆತ ಒಂದು ಈ ಲಘು ನೀರಾವರಿ ಘಟಕ ಮತ್ತು ಡೀಸೆಲ್ ಪಂಪ್ ಸೆಟ್ಟನ್ನು ಖರೀದಿ ಮಾಡಿ ಅದಕ್ಕೆ ಸಂಬಂಧಿಸಿದ ರಸೀತಿಗಳನ್ನು ಇಲಾಖೆಗೆ ಸಲ್ಲಿಸಿದ ನಂತರ 40%, ಬಾಕಿ ಬೆಳೆ ಪದ್ಧತಿ ಅಳವಡಿಸಿಕೊಂಡ ನಂತರ 20% ಸಹಾಯಧನವನ್ನು ಈ 3 ಹಂತಗಳಲ್ಲಿ ರೈತರಿಗೆ ಪಾವತಿ ಮಾಡಲಿಕ್ಕಾಗತ್ತೆ. ಇಷ್ಟೇ ಅಲ್ಲ, ಬಂಡವಾಳ ಹೂಡಲು ಸಾಧ್ಯವಿರದ ರೈತರಿಗೆ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯಕ್ಕೂ ಸರ್ಕಾರ ನಿರ್ದೇಶನ ನೀಡಿದೆ. ಮತ್ತೊಂದು ಪ್ರಮುಖ ಅವಕಾಶ ನಾವು ಎಲ್ಲ ರೈತರಿಗೆ ಈ ಯೋಜನೆ ಮುಖಾಂತರ ಒದಗಿಸಿರೋದು ಅಂದರೆ ಸರ್ಕಾರದ ಉನ್ನತ ಮಟ್ಟದಲ್ಲಿ ಎಲ್ಲ ರೈತರಿಗೆ ಸಹಾಯಕಾರಿಯಾಗಬೇಕು ಅನ್ನೋ ಉದ್ದೇಶದಲ್ಲಿ ಯಾವ ರೈತರಿಗೆ ಸ್ವಂತ ಬಂಡವಾಳ ಹೂಡಿ ಈ ಘಟಕಗಳನ್ನು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಸೊ ಅಂಥವರಿಗೆ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯ ನೀಡುವ ಬಗ್ಗೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಿರ್ಧರಿಸಿ ಈ ಕುರಿತು ಎಲ್ಲ ಬ್ಯಾಂಕ್ಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಸೊ ಈಗ ನಾವು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಲಾಟ್ರಿ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ತದನಂತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಯಾವೆಲ್ಲ ರೈತರ ಅರ್ಜಿಗಳು ಮತ್ತು ಅಂದಾಜು ವೆಚ್ಚ ಮಂಜೂರಾತಿ ಆಗಿದೆಯೋ ಅಂತಹ ರೈತರು ತಮ್ಮ ಲೀಡ್ ಬ್ಯಾಂಕ್ ಅಥವಾ ಹತ್ತಿರದ ಸರ್ವಿಸ್ ಏರಿಯಾ ಬ್ರಾಂಚನ್ನು ಸಂಪರ್ಕಿಸಿದಲ್ಲಿ ತಮಗೆ ಸಾಲ ಸೌಲಭ್ಯ ಕೂಡ ನೀಡುವ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಾಡಲಾಗಿದೆ. ರೈತ ಬಾಂಧವರು ಈ ಸೌಲಭ್ಯಗಳ ಸದುಪಯೋಗ ಪಡೆದು ಆರ್ಥಿಕ ಅಭಿವೃದ್ಧಿ ಹೊಂದಬಹುದಾಗಿದೆ. ಈಗಾಗಲೇ ರೈತ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಿ ಲಾಟರಿಯಲ್ಲಿ ಆಯ್ಕೆಯಾಗದ ರೈತರಿಗೆ ಮುಂದಿನ ಹಂತದಲ್ಲಿ ನಾವು ಈ ಫಲಾನುಭವಿಗಳಾಗಿ ಪರಿಗಣಿಸ್ತೇವೆ. ಯಾವುದೇ ಅರ್ಜಿ ನಾವು ತಿರಸ್ಕೃತ ಅಂತ ಭಾವಿಸೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಈ ಮೂಲಕ ನೀಡಲಿಕ್ಕೆ ಬಯಸ್ತೇನೆ. ಪ್ರಥಮ ಹಂತದಲ್ಲಿ ಈ ಲಾಟ್ರಿ ಮೂಲಕ ಆಯ್ಕೆಯಾಗಿರೋ ರೈತರನ್ನು ನಾವು ಪರಿಗಣಿಸಿದ್ದೇವೆ. ಮುಂದಿನ ಹಂತದಲ್ಲಿ ಉಳಿದ ಅರ್ಜಿದಾರರನ್ನು ಕೂಡ ನಾವು ಪರಿಗಣಿಸ್ತೇವೆ. ಈಗ ಒಟ್ಟಾರೆ ನಾವು 23 ಜಿಲ್ಲೆಗಳಲ್ಲಿ 107 ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಅಳವಡಿಸ್ತಾ ಇದ್ದೀವಿ. ಇದರ ಹಿನ್ನೆಲೆ ಅಂದರೆ ನಮ್ಮ ರಾಜ್ಯದಲ್ಲಿ 10 ಕೃಷಿ ವಲಯಗಳಿದ್ದು ಇದರಲ್ಲಿ 5 ಕೃಷಿ ವಲಯಗಳನ್ನು ಒಣ ವಲಯಗಳೆಂದು ವಿಂಗಡಿಸಲಾಗಿದೆ. ಸೊ ಈ ಒಣ ವಲಯಗಳಿಗೆ ಆದ್ಯತೆ ನೀಡಿ ಈ ಒಣ ವಲಯಗಳಡಿ ಬರುವ 23 ಜಿಲ್ಲೆಗಳ 107 ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಪ್ರತಿ ತಾಲೂಕಿಗೆ ಈಗಾಗಲೇ ನಾನು ಹೇಳಿದ ಪಾಲಿಹೌಸ್ ರಹಿತ ಮಾದರಿಗೆ 200 ಜನ ಫಲಾನುಭವಿಗಳು, ಪಾಲಿಹೌಸ್ ಸಹಿತ ಮಾದರಿಗೆ 10 ಫಲಾನುಭವಿಗಳಿಗೆ ಗುರಿಯನ್ನು ನಿಗದಿಪಡಿಸಲಾಗಿದೆ. ಮತ್ತೊಂದು ವಿಶೇಷತೆ ಅಂದರೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ನಾವು ಹೆಚ್ಚು ಆದ್ಯತೆ ನೀಡಬೇಕು ಅಂತ ಹೇಳಿ ಒಟ್ಟು ಅನುದಾನದಲ್ಲಿ 30% ಅನುದಾನವನ್ನು ಈ ವರ್ಗದ ರೈತರಿಗಾಗಿ ಮೀಸಲಿಟ್ಟಿದ್ದೇವೆ. ಸೊ ಈ ಎಲ್ಲ ಅವಕಾಶವನ್ನು ಎಲ್ಲ ರೈತರು ಸದುಪಯೋಗ ಪಡಿಸ್ಕೊಳ್ಬೇಕಂತ ಮತ್ತೊಮ್ಮೆ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.